ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಾದ ಯೇಸು ಕ್ರಿಸ್ತನು ಒಳ್ಳೆಯ ದೇವರು ಆಗಿದ್ದಾರೆ. ಹಲ್ಲೆಲೂಯಾ. ಆತನು ಒಳ್ಳೆಯ ದೇವರು ಆಗಿದ್ದಾರೆ. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸುವಿನ ನಾಮದಲ್ಲಿ ಯಾರ್ಯಾರು ನೀವು ನಂಬಿಕೆ ಇಟ್ಟಿದ್ರೋ ನಿಮ್ಮನ್ನು ದೇವರು ಯಾವತ್ತೂ ಕೈ ಬಿಡುವುದಿಲ್ಲ. ಹಲ್ಲೆಲೂಯಾ. ಯಾರ್ಯಾರು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿದ್ದಾರೋ ಅವರನ್ನು ಯೇಸು ಯಾವತ್ತೂ ಮರ್ತಿ ಹೋಗುವವನು ಅಲ್ಲ. ಹಲ್ಲೆಲೂಯಾ. ಯಾಕಂದರೆ ನಿಮ್ಮ ಹೆಸರು ಆತನ ಅಂಗೈಗಳಲ್ಲಿ ಚಿತ್ರಿಸಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಅಂಗೈಗಳಲ್ಲಿ ನಿಮ್ಮ ಹೆಸರು, ಒಬ್ಬೊಬ್ಬರ ಹೆಸರು ಆತನು ಚಿತ್ರಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ಯಾರ್ಯಾರು ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುತ್ತಾರೋ ಅವರನ್ನು ದೇವರು ಯಾವತ್ತೂ ಮರೆತು ಹೋಗುವನು ಅಲ್ಲ. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಒಂದು ಹೇಳುತ್ತದೆ. ಲೂಕ ಬರೆದ ಸುವಾರ್ತೆ 19ನೇ ಅಧ್ಯಾಯದಲ್ಲಿ 10ನೇ ವಚನ. ಮನುಷ್ಯಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದನು ಎಂದು ಹೇಳಿದನು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಏನು ಹೇಳಿದನೆಂದರೆ, ನಾನು ಕೆಟ್ಟು ಹೋಗಿರುವವರನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದೆನು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿರಿ, ಯೇಸು ಕ್ರಿಸ್ತನು ಯಾಕೆ ಬಂದಿದ್ದಾರೆ ಈ ಭೂಮಿಗಂದರೆ, ಆತನು ಕೆಟ್ಟು ಹೋಗಿರುವ ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದೆನು ಎಂದು ಕರ್ತನಾದ ಯೇಸುವಿನ ವಾಕ್ಯಗಳಲ್ಲಿ ಬರೆಯಲ್ಪಟ್ಟಿದೆ. ಇದು ಸತ್ಯವಿದೆ. ಯೇಸು ಕ್ರಿಸ್ತ ಬಂದಿರುವುದು ಪಾಪಿಗಳನ್ನು ಹುಡುಕೋದಕ್ಕಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ವಾಕ್ಯ ಕೇಳುವ ಪ್ರತಿಯೊಬ್ಬರನ್ನು ಈ ವಚನಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಯೇಸು ಬಂದಿರುವುದು ನನಗಾಗಿ, ಯೇಸು ಬಂದಿರುವುದು ನನಗಾಗಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತ ಬಂದಿರೋದು ಮಹಾರಾಜರ ಕಡೆಯಿಂದಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಬಂದಿರೋದು ದೊಡ್ಡ ದೊಡ್ಡ ಮಂತ್ರಿಗಳಿಗೋಸ್ಕರ ಬಂದಿಲ್ಲ. ಯೇಸು ಕ್ರಿಸ್ತ ಬಂದಿರುವುದು ಆತನು ಆತ್ಮದಲ್ಲಿ ಬಡವರು ಧನ್ಯರು ಎಂದು ವಾಕ್ಯ ಹೇಳುತ್ತದೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಬಂದಿರುವುದು ಬಡವರನ್ನು ಶುಭ ಸಮಾಚಾರವನ್ನು ಸಾರುವುದಕ್ಕಾಗಿ ಬಂದಿರುವುದು. ಯೇಸು ಕ್ರಿಸ್ತ ಬಂದಿರುವುದು ರೋಗಿಗಳನ್ನು ಬಿಡುಗಡೆ ಮಾಡುವುದಕ್ಕಾಗಿ. ಯೇಸು ಕ್ರಿಸ್ತನು ಬಂದಿರುವುದು ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಈ ಭೂಮಿಗೆ ಬಂದಿರುವುದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ನಾವೆಲ್ಲರೂ ಯೇಸುವನ್ನು ಸ್ತುತಿ ಮಾಡಬೇಕು. ಯೇಸುವನ್ನು ಯಾವಾಗಲೂ ನಮ್ಮ ಬಾಯಲ್ಲಿ ಸ್ತುತಿ ಮಾಡಬೇಕು. ಯೇಸು ಬಂದಿರುವನು ನಮಗಾಗೆ ಬಂದಿರುವನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾವು ಕೆಟ್ಟದನ್ನು ಮಾಡುತ್ತೇವಲ್ಲ, ಕೆಟ್ಟದನ್ನು ಮಾಡುವಾಗ ಪ್ರತಿಯೊಬ್ಬರು ನಾವು ಹಿಂತಿರುಗಬೇಕು. ಯೇಸು ಬಂದಿರುವುದು ನನಗಾಗಿ. ಹಲ್ಲೆಲೂಯಾ. ನಮ್ಮದು ನಾವು ಯೋಚನೆ ಮಾಡಿಕೊಳ್ಳಬೇಕು. ನಾನು ಕೆಟ್ಟದ್ದು ಮಾಡ್ತಾ ಇದ್ದೇನಾ ಅಥವಾ ನಾನು ಒಳ್ಳೆಯದು ಮಾಡ್ತಾ ಇದ್ದೇನಾ? ನನಗೆ ಕೆಟ್ಟದ್ದು ಮಾಡ್ತಾ ಇದ್ದ ನಾನು ಒಂದು ವೇಳೆ ಕೆಟ್ಟದ್ದು ಮಾಡ್ತಾಯಿದ್ರೆ ಬೇರೆ ಒಬ್ಬನು ಬಂದು ಅದನ್ನು ತೋರಿಸಿದಾಗ ಏನಾಗುತ್ತದೆ ಗೊತ್ತಾ? ನಮಗೆ ಕೋಪ ಬರುತ್ತದೆ. ಅದಕ್ಕೋಸ್ಕರ ಆ ಕೆಟ್ಟದ್ದು ಮಾಡುವಾಗ ನಮ್ಮದು ನಾವೇ ಯೋಚನೆ ಮಾಡಿಕೊಳ್ಳಬೇಕು. ಇದು ಕೆಟ್ಟದಿದೆಯಾ, ಇದು ಒಳ್ಳೆಯದಿದೆಯಾ? ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನನಗೆ ಭೂಮಿ ಕಳಿಸಿರುವುದು ಎದಕ್ಕೋಸ್ಕರ? ನನಗೆ ಒಳ್ಳೆಯದನ್ನು ಮಾಡೋದಕ್ಕೆ ಕಳಿಸಿದಾನೋ ಅಥವಾ ಕೆಟ್ಟದನ್ನು ಮಾಡೋದಕ್ಕೆ ಕಳಿಸಿದಾನೆಂದು ನಾವು ಯೋಚನೆ ಮಾಡಬೇಕು. ನಮ್ಮನ್ನು ಸೃಷ್ಟಿ ಮಾಡಿರುವ ಯೇಸು ಕ್ರಿಸ್ತನು ಒಳ್ಳೆಯವನಾಗಿದ್ದಾನೆ. ನಮ್ಮನ್ನು ಸೃಷ್ಟಿ ಮಾಡಿರುವ ಯೇಸು ಕ್ರಿಸ್ತನು ಒಳ್ಳೆ ದೇವರಾಗಿದ್ದಾನೆ. ಅದಕ್ಕಾಗಿ ಆ ಒಳ್ಳೆ ದೇವರು ನಮ್ಮನ್ನು ಸೃಷ್ಟಿ ಮಾಡಿದನೆಂದರೆ ಆತನು ಏನೋ ಒಂದು ಯೋಚನೆ ಮಾಡಿಕೊಂಡು, ಏನೋ ಒಂದು ಉದ್ದೇಶಪೂರ್ವಕವಾಗಿ
ನಮ್ಮನ್ನು ಸೃಷ್ಟಿ ಮಾಡಿರುವುದು. ಹಾಗೆ ನಮ್ಮನ್ನು ಹಾಗೆ ಏನೋ ಸೃಷ್ಟಿ ಮಾಡಬೇಕೆಂದು ಮಾಡಲಿಲ್ಲ. ಯೇಸು ಕ್ರಿಸ್ತನು ನಮ್ಮನ್ನು ಒಂದು ಪ್ಲಾನ್ ಮಾಡಿ ಉದ್ದೇಶಪೂರ್ವಕವಾಗಿ ನಮ್ಮನ್ನು ಸೃಷ್ಟಿ ಮಾಡಿರುವುದು. ಹಲ್ಲೆಲೂಯ, ಹಲ್ಲೆಲೂಯ. ಯೇಸು ಕ್ರಿಸ್ತನು ಬಂದಿರುವುದು ಎದಕ್ಕೋಸ್ಕರ? ಅವನು ಬರೋದಕ್ಕಿಂತ ಮುಂಚಿತವಾಗಿ ಆ ಗಬ್ರಿಯ ದೂತನ ಬಳಿಗೆ ಹೋಗಿ ಆ ದೇವ ದೂತನು, ಆ ಗಬ್ರಿಯ ದೂತನು ಮರಿಯೋಳ ಬಳಿಗೆ ಬರುತ್ತಾನೆ. ಮರಿಯೋಳ ಬಳಿಗೆ ಬಂದು ಆ ಮರಿಯೋಳನ್ನು ಮಾತನಾಡುತ್ತಾನೆ. ನಿನಗೆ ಒಂದು ಮಗು ಹುಟ್ಟುವುದು, ಆತನು ಲೋಕದ ರಕ್ಷಕನೆಂದು ಹೇಳುತ್ತದೆ ವಾಕ್ಯ. ಹಲ್ಲೆಲೂಯ. ನಿನ್ನನ್ನು ಸಹ ಈ ಭೂಮಿಗೆ ದೇವರು ತಂದಿರುವುದು ಆತನಿಗೆ ಒಂದು ಉದ್ದೇಶವಿದೆ. ಪ್ರೈಸ್ ದ ಲಾರ್ಡ್. ಈ ವಾಕ್ಯ ಕೇಳುವ ನಿನ್ನನ್ನು ಇದು ಗಮನವಿಟ್ಟು ಕೇಳು. ಇದು ದೇವರ ವಾಕ್ಯ ಹೇಳುತ್ತದೆ, ನಿನ್ನನ್ನು ಒಂದು ಉದ್ದೇಶಪೂರ್ವಕವಾಗಿ ಈ ಭೂಮಿಗೆ ತಂದಿರುವುದು. ಹಲ್ಲೆಲೂಯ. ಇವತ್ತು ನಿನ್ನನ್ನು ಜನ ವೇಸ್ಟ್ ಅಂತ ಕರೀತಾ ಇದ್ದೀರಾ, ಭಯಪಡಬೇಡ. ನಿನ್ನ ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ಬಾ. ಯೇಸು ಕ್ರಿಸ್ತನು ಬೆಳಕಾಗಿದ್ದಾನೆ. ನಾವು ಆ ಬೆಳಕಿಗೆ ಹೋಗುವಾಗ ಅಲ್ಲಿ ಪರಲೋಕದಾಗಿರುವಂಥ ದೇವರು ನಿನಗೆ ಒಳ್ಳೆಯ ಆಲೋಚನೆ ಕೊಡುತ್ತಾನೆ, ನಿನಗೆ ಜ್ಞಾನ ಕೊಡುತ್ತಾನೆ. ನೀನು ಭೂಮಿಯಲ್ಲಿ ಹೇಗೆ ಬದುಕಬೇಕು, ನೀನು ಯಾವ ಸ್ಥಳಕ್ಕೆ ಹೋಗಬೇಕು, ನೀನು ಯಾವ ಕೆಲಸವನ್ನು ಮಾಡಬೇಕೆಂದು ಕರ್ತನಾದ ಯೇಸು ಕ್ರಿಸ್ತನು ನಿನ್ನನ್ನು ತಿಳಿಸುತ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನು ನಿನ್ನನ್ನು ತಿಳಿಸುತ್ತಾರೆ. ಹಲ್ಲೆಲೂಯ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ, ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿರಿ, ಇವಾಗ ಒಂದು ಮಾಟ ಮಂತ್ರದ ವ್ಯಕ್ತಿ ಇದ್ದಾನಂದರೆ ಅವನಿಗೇನು ಗೊತ್ತಾ? ನಾನು ಇವತ್ತು ಯಾರಿಗೋಸ್ಕರ ಮಾಡಿದೆನು ಮತ್ತು ನಾಳೆಗೆ ಯಾರಿಗೋಸ್ಕರ ಮಾಡಬೇಕೆಂದು ಇದೇ ಅವನ ಮೈಂಡಲ್ಲಿ ಓಡುತ್ತಾ ಇರ್ತದೆ. ಇದು ಯಾರು ತರ್ತಾರೆ ಗೊತ್ತಾ? ಅದು ಸೈತಾನ ತಗೊಂಡು ಬರುತ್ತದೆ. ಹಲ್ಲೆಲೂಯ. ಸೈತಾನ ಯೋಜನೆ ಮಾಡುತ್ತದೆ. ಹಲ್ಲೆಲೂಯ. ಸೈತಾನು ಯಾವಾಗ ನಾವು ಕೆಟ್ಟ ಮಾರ್ಗದಲ್ಲಿ ಹೋಗುತ್ತೇವೋ ಆವಾಗ ಸೈತಾನ ನಮ್ಮನ್ನು ಇಟ್ಟುಕೊಂಡು ಉಪಯೋಗಿಸಿಕೊಳ್ಳುತ್ತದೆ. ಹಲ್ಲೆಲೂಯ. ಅದೇ ನಾವು ಕರ್ತನಾದ ಯೇಸು ಕ್ರಿಸ್ತನ ಕಡೆಗೆ ತಿರುಗಿಕೊಂಡಿದರೆ ಯಾವ ಸೈತಾನ ಬಂದು ಯಾವ ಕೆಟ್ಟ ಆಲೋಚನೆ ನಮಗೆ ಬರುವುದಿಲ್ಲ. ಯಾವ ಮನೆಯನ್ನು ನಾವು ಕೆಡಿಸಬೇಕೆಂದು ಆಲೋಚನೆ ಬರುವುದಿಲ್ಲ. ಯಾರಾದರೂ ಕೆಟ್ಟು ಹೋಗುತ್ತಾ ಇದ್ದರೆ ಅವರು ಒಂದು ವೇಳೆ ನಮ್ಮ ತನಕ ಬಂದರೆ ನೀವು ಈ ರೀತಿ ಮಾಡಿಕೊಳ್ಳಿರಿ, ದೇವರು ನಿನಗೆ ಒಳ್ಳೆಯದು ಮಾಡುತ್ತಾನೆಂದು ಬಾಯಿಲಿಂದ ಹೇಳುವುದಕ್ಕೆ ಸಾಧ್ಯವಾಗುತ್ತದೆ. ಅದೇ ನಾವು ಯಾವಾಗಲೂ ನಾವು ಕೆಟ್ಟದನ್ನು ಬಯಸುವಾಗ ಅಲ್ಲೇನಾಗುತ್ತೆ ಗೊತ್ತಾ? ಸೈತಾನ ನಮ್ಮೊಳಗೆ ಬಂದು ನಮ್ಮನ್ನು ಉಪಯೋಗಿಸಿಕೊಂಡು ಅನೇಕ ರೀತಿಯಲ್ಲಿ ಇನ್ನೊಬ್ಬರಿಗೆ ಕೆಡಿಸಬೇಕೆಂದು ಅನೇಕ ಥರದ ಮಾಟ ಮಂತ್ರವನ್ನು ಮಾಡಿ ನಾವು ಅವರಿಗೆ ಏನು ಮಾಡ್ತಾರೆ ಗೊತ್ತಾ? ಚಿತ್ರಹಿಂಸೆಯನ್ನು ಕೊಡುತ್ತಾರೆ. ಹಲ್ಲೆಲೂಯ. ಆದರೆ ಆ ಚಿತ್ರಹಿಂಸೆ ಕೊಟ್ಟು ಇವರು ಒಂದು ಗಳಿಗೆಗಾಗಿ, ಸ್ವಲ್ಪ ದಿವಸಕ್ಕಾಗಿ ನೀನು ಅವರ ಕಷ್ಟಪಡೋದು ನೋಡಿ ನಾನು ಮಾಡಿದ ಸಕ್ಸಸ್ ಆಯ್ತು ಅಂತೇಳಿ ನೀನು ಸಂತೋಷ ಪಡಬಹುದು. ಆದರೆ ಕರ್ತನಾದ ಯೇಸು ಕ್ರಿಸ್ತನು ನಿನ್ನನ್ನು ಆ ಉದ್ದೇಶಕ್ಕಾಗಿ ಭೂಮಿಗೆ ಕಳಿಸಲಿಲ್ಲ, ಆ ಉದ್ದೇಶಪೂರ್ವಕವಾಗಿ ಕಳಿಸಲಿಲ್ಲ. ಯೇಸು ಕ್ರಿಸ್ತನಿಗೆ ನೀನು ಬೇಕಾಗಿದೆ, ಯೇಸು ಕ್ರಿಸ್ತನಿಗೆ ನೀನು ಬೇಕಾಗಿದೆ. ನೀನು ದೇವರ ಕಡೆಗೆ ತಿರುಗುವುದಾದರೆ ನಿನ್ನ ಹೃದಯದಲ್ಲಿ ಪರಲೋಕದ ಬೀಜಗಳನ್ನು ಬಿತ್ತುತ್ತಾನೆ. ಆ ಬೀಜಗಳನ್ನು ನೀನು ಅನೇಕ ಹೃದಯದಲ್ಲಿ ಬಿತ್ತಬಹುದು, ಅನೇಕರನ್ನು ನೀನು ರಕ್ಷಿಸಬಹುದು. ಯೇಸುವಿನ ನಾಮದಲ್ಲಿ ಇನ್ನೊಬ್ಬರನ್ನು ನೀನು ಜ್ಞಾನ ಕೊಡಬಹುದು. ಅವರು ಕೆಟ್ಟು ಹೋಗಿದರೆ ನೀನು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ ಯೇಸುವಿನ ನಾಮದಲ್ಲಿ ನಿನಗೆ ಒಳ್ಳೆಯದಾಗುತ್ತದೆ, ನೀನು ಭಯಪಡಬೇಡ ಅಂತ ಹೇಳಬಹುದು. ಆದರೆ ಅದೇ ನಾವು ಸೈತಾನ ಕಾರ್ಯದಲ್ಲಿದ್ದರೆ ಏನಾಗುತ್ತದೆ ಗೊತ್ತಾ? ನಾವು ಈ ಲೋಕದಾಗಿರುವಾಗ ಸ್ವಲ್ಪ ದಿನ ನಿಮಗೆ ಚೆನ್ನಾಗಿ ಅನಿಸ್ತಿರ್ಬೋದು. ಆದರೆ ಎಲ್ಲರೂ ಈ ಲೋಕವನ್ನು ಬಿಟ್ಟು ಒಂದು ದಿವಸ ಹೋಗಲೇಬೇಕು. ಅಲ್ಲಿ ನಮಗೆ ನ್ಯಾಯ ತೀರ್ಮಾನವನ್ನು ಆಗುತ್ತವೆ. ಹಲ್ಲೆಲೂಯ. ನಾವು ಈ ಭೂಮಿಯಲ್ಲಿ ಇರುವಾಗಲೇ ಒಂದು ವೇಳೆ ಇದುವರೆಗೂ ಅನೇಕ ಕುಟುಂಬಗಳನ್ನು ಕೆಡಿಸಿಕೊಂಡು ಬಂದರೂ ಸರಿ, ಆದರೆ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಏನಿದೆ ಗೊತ್ತಾ? ಕ್ಷಮಿಸುವ ಹೃದಯವಿದೆ. ನೀನು ಇವತ್ತು ನೀನು ಯೇಸುವಿನ ಕಡೆಗೆ ತಿರುಗೋದಾದರೆ, ಯೇಸು ನಿನ್ನ ಕಡೆಗೆ ತಿರುಗಿ, ಯೇಸು ನಿನ್ನ ಕಡೆಗೆ ಬರೀ ತಿರುಗೋದಿಲ್ಲ, ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆ.
ನಿನ್ನನ್ನು ಅಭಿಷೇಕ ಮಾಡುತ್ತಾನೆ. ಯೇಸು ನಿನ್ನನ್ನು ಅಭಿಷೇಕ ಮಾಡುತ್ತಾನೆ. ಈ ಲೋಕದಲ್ಲಿ ಉಳ್ಕೊಂಡು ನೀನು ಕೆಟ್ಟ ಕಾರ್ಯಗಳನ್ನು ಮಾಡಿ ಕೆಟ್ಟದರಲ್ಲಿ ನಡೆಯುವುದಾದರೆ ಅದೇ ಬಿಟ್ಟು ನಿನ್ನ ಕರ್ತನಾದ ಯೇಸು ಕ್ರಿಸ್ತನ ಕಡೆಗೆ ತಿರುಗಿಕೊಂಡು ನೋಡು. ಅಲ್ಲಿರುವಂಥ ಸಮಾಧಾನವನ್ನು ಎಲ್ಲಿ ಸಿಗುವುದಿಲ್ಲ. ಒಂದು ವೇಳೆ ನೀನು ಮಾಡಿ ಇನ್ನೊಬ್ಬರ ಮನೆಯನ್ನು ಕೆಡಿಸಿ ಅವರಿಗೆ ಆಗುವ ಚಿತ್ರಹಿಂಸೆಗಳನ್ನು ನೀನು ನೋಡಿ ಸಂತೋಷ ಪಡ್ಬೋದು. ಆದರೆ ಆ ಸಂತೋಷ ಸ್ವಲ್ಪ ಹೊತ್ತಿಗೆ ಮಾತ್ರ ಇರ್ಬೋದು. ಆ ಸಂತೋಷ, ಆ ಸೈತಾನ ಕೊಡುವ ಸಂತೋಷವನ್ನು ಇಡೀ ನಮ್ಮ ಕುಟುಂಬವನ್ನು ಕೆಡಿಸಿಬಿಡುತ್ತದೆ. ಇಡೀ ಕುಟುಂಬವನ್ನೇ ಕೆಡಿಸಿಬಿಡುತ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆ ಕೆಟ್ಟ ಕಾರ್ಯ ನಾನು ಒಬ್ಬನು ಮಾಡುವುದರಿಂದ ನನ್ನ ಕುಟುಂಬದಲ್ಲಿರುವಂಥ ಶಾಂತಿ ಸಮಾಧಾನ ದೂರ ಹೋಗುತ್ತದೆ. ಈ ರಾತ್ರಿ ನಾನು ಯಾರಿಗೋ ಒಬ್ಬನಿಗೆ ಮಾಟ ಮಂತ್ರ ಮಾಡಬಹುದು. ಅದನ್ನು ನೋಡಿ ನಾನು ಸಕ್ಸಸ್ ಆದಂತೇಳಿ ನಾನು ಒಬ್ಬನ ಸಂತೋಷ ಸ್ವಲ್ಪ ಹೊತ್ತಿಗೆ ಮಾತ್ರ ಪಡಬಹುದು. ಆದರೆ ಕರ್ತನಾದ ಯೇಸು ಕ್ರಿಸ್ತನಲ್ಲಿರುವಂಥ ಸಂತೋಷ, ಸಮಾಧಾನ ಎಲ್ಲಿ ಸಿಗುವುದಿಲ್ಲ. ಆತನು ನಿನಗೆ ಕೊಡುವ ಸಮಾಧಾನವು ಶಾಶ್ವತವಾಗಿರುವುದು. ಬರೀ ನೀನು ಸಂತೋಷವುಳ್ಳವನಾಗಿರುವುದಿಲ್ಲ, ನಿನ್ನ ಕುಟುಂಬ ಸಂತೋಷವಾಗಿರುತ್ತದೆ. ಒಂದು ವೇಳೆ ನೀನು ಕೆಟ್ಟ ಕಾರ್ಯಗಳನ್ನು ಬಿಟ್ಟು ಒಳ್ಳೆ ಕಾರ್ಯಗಳಿಗೆ ಬಂದಿದ್ದರೆ, ಒಳ್ಳೆ ಕಾರ್ಯಗಳಿಗೆ ತಿರುಗಿಕೊಂಡರೆ, ಒಳ್ಳೆ ಕಾರ್ಯದ ಕಡೆಗೆ ತಿರುಗಿಕೊಂಡರೆ ನೀನು ಅಲ್ಲ, ನಿನ್ನ ಕುಟುಂಬ ಸಂತೋಷವಾಗಿರುತ್ತದೆ. ನಿನ್ನ ಕುಟುಂಬದಲ್ಲಿ ಆ ದೇವರ ಅದ್ಭುತಗಳನ್ನು ಮಾಡುತ್ತಾನೆ. ಅದನ್ನು ಬಿಟ್ಟು ಬಿಡಬೇಕು. ಕೆಟ್ಟ ಕಾರ್ಯಗಳನ್ನು ನಾವು ಬಿಟ್ಟು ಬಿಡಬೇಕು. ಹಲ್ಲೆಲೂಯಾ. ಕೆಟ್ಟ ಕಾರ್ಯಗಳನ್ನು ಯಾವಾಗ ನಾವು ಬಿಟ್ಟು ಬಿಡುತ್ತೇವೋ, ಒಳ್ಳೆ ಕಾರ್ಯಗಳನ್ನು ದೇವರು ನಮ್ಮ ಹೃದಯದಲ್ಲಿ ಒಳ್ಳೆ ಬೀಜಗಳನ್ನು ಬಿತ್ತುತ್ತಾನೆ. ಒಳ್ಳೆ ಗೋಧಿಯ ಬೀಜಗಳನ್ನು ಬಿತ್ತುತ್ತಾನೆ. ಪರಲೋಕದ ಜ್ಞಾನ ನಿನಗೆ ದೇವರು ಕೊಡುತ್ತಾರೆ. ಹಲ್ಲೆಲೂಯಾ. ಅದರಲ್ಲಿ ನೀನೇ ರಕ್ಷಿಸುವುದಲ್ಲ, ನೀನೂ ರಕ್ಷಿಸಿಕೊಳ್ಳುತ್ತೀಯ, ಮತ್ತು ನೀನು ಅನೇಕರನ್ನು ರಕ್ಷಿಸುವ ವ್ಯಕ್ತಿಯಾಗಿ ಮಾರ್ಪಡುತ್ತೀಯ. ಇಲ್ಲಿ ದೇವರು ಸಿಮೋನ ಪೇತ್ರನಿಗೆ ಮಾತಾಡೋದೇನು ಗೊತ್ತಾ? ನಾನು ನಿನಗೆ ಮೀನು ಹಿಡಿಯುವ ಮನುಷ್ಯನಾಗಿ ಮಾಡುತ್ತೆ. ಮೀನು ಹಿಡಿತೀಯಾ, ನಿನಗೆ ಮನುಷ್ಯರನ್ನು ಹಿಡಿಯುವ ವ್ಯಕ್ತಿಯಾಗಿ ಮಾಡುತ್ತೇನೆ ಎಂದು ಹೇಳುತ್ತಾರೆ. ಹಲ್ಲೆಲೂಯಾ. ನೀನು ಸೈತಾನೊಂದಿಗೆ ಇದ್ದು ಇದುವರೆಗೂ ಕೆಟ್ಟದನ್ನೇ ಮಾಡಿದರೆ ಆ ಕೆಟ್ಟ ಕಾರ್ಯಗಳನ್ನು ಬಿಟ್ಟು ನಜರೇತಿನ ಯೇಸುವಿನ ಕಡೆಗೆ ಬಾ. ನಜರೇತಿನ ಯೇಸುವಿನ ವಾಕ್ಯಗಳನ್ನು ಧ್ಯಾನ ಮಾಡು. ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ನೋಡು. ನಾವು ಕೆಟ್ಟ ಕಾರ್ಯ ಕತ್ತಲಲ್ಲಿ ಕೂತ್ಕೊಂಡು ಮಾಡಬಹುದು. ಅದೇ ಯೇಸುವಿನ ಕಾರ್ಯ ಬೆಳಕಿಗೆ ಬಂದು ಮಾಡಬಹುದು. ಹಲ್ಲೆಲೂಯಾ. ಒಂದು ವೇಳೆ ಆ ಕಾರ್ಯಗಳನ್ನು ಬಿಟ್ಟು ನೀನು ಬರುವಾಗ ದೇವರು ನಿನ್ನನ್ನು ಆಶೀರ್ವಾದ ಮಾಡಿ ಎಲ್ಲೇ ಹೋಗಿ ನೀನು ಕೈ ಚಾಚಿದರೆ, ನೀನು ಪ್ರಾರ್ಥನೆ ಮಾಡುವಾಗ ಆ ನಜರೇತಿನ ಯೇಸು ಕ್ರಿಸ್ತನು ಇಳಿದು ಬಂದು ಅಲ್ಲಿ ಅನೇಕರನ್ನು ದೇವರು ಗುಣಪಡಿಸುತ್ತಾನೆ. ಅನೇಕರ ಕಣ್ಣೀರುಗಳನ್ನು ದೇವರು ಒರೆಸುತ್ತಾನೆ. ನೀನು ಒಬ್ಬ ವ್ಯಕ್ತಿ ನಿಂತುಕೊಂಡು ಆರಾಧನೆ ಮಾಡುವಾಗ ಸಾವಿರಾರು ಜನಗಳ ಕಣ್ಣೀರುಗಳನ್ನು ದೇವರು ಒರೆಸುತ್ತಾನೆ. ನಿನ್ನ ಹೃದಯ ನಿನ್ನ ದೇವರಿಗೆ ಕೊಡುವಾಗ ದೇವರು ಸಾವಿರಾರು ಜನಗಳನ್ನು ರಕ್ಷಿಸುವುದಕ್ಕಾಗಿ ಆತನು ಶಕ್ತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಾವು ಕೆಡಿಸಿದರೆ 1 ಕುಟುಂಬ, 2 ಕುಟುಂಬ, 100 ಕುಟುಂಬ ನಾವು ಕೆಡಿಸಬಹುದು. ಆದರೆ ನೀನು ದೇವರ ಕೈಯಲ್ಲಿ ಕೈ ಕೊಡುವುದಾದರೆ, ನಿನ್ನ ಹೃದಯ ದೇವರಿಗೆ ಒಪ್ಪಿಸುವುದಾದರೆ, ನಿನ್ನ ಹೃದಯದಲ್ಲಿ ಯೇಸು ಕ್ರಿಸ್ತನು ಬಂದು ಸಾವಿರಾರು ಜನಗಳನ್ನು ದೇವರು ರಕ್ಷಿಸುತ್ತಾನೆ. ನಿನ್ನ ಹೃದಯದಲ್ಲಿರುವಂಥ ಎಲ್ಲ ಕಪಟಗಳನ್ನು ತೆಗೆದು ಈ ಹೃದಯ ಯೇಸುವಿಗೆ ಕೊಡು. ನೀನು ಹೀಗೆ ಯೋಚನೆ ಮಾಡಬೇಡ, ಅಯ್ಯೋ ನಾನು ಹುಟ್ಟಿದಿಂದಲೇ ಕೆಟ್ಟದೇ ಮಾಡಿಕೊಂಡು ಬಂದಿದ್ದೇನೆ, ನನ್ನನ್ನು ಹೇಗೆ ಯೇಸು ಪ್ರೀತಿ ಮಾಡುತ್ತಾನೆಂದು. ಹಲ್ಲೆಲೂಯಾ. ಯೇಸು ನಿನ್ನನ್ನು ಪ್ರೀತಿ ಮಾಡುತ್ತಾನೆ. ಹಲ್ಲೆಲೂಯಾ. ಯೇಸು ನಿನ್ನನ್ನು ಪ್ರೀತಿಸುತ್ತಾನೆ. ಆತನ ಪ್ರೀತಿ ಶಾಶ್ವತವಾಗಿದೆ. ಆತನ ಕರುಣೆ ಶಾಶ್ವತವಾಗಿದೆ. ದೇವರು ನಿನ್ನನ್ನು ಕರುಣಿಸುತ್ತಾನೆ. ದೇವರು ನಿನ್ನ ಮೇಲೆ ದಯ ತೋರಿಸುತ್ತಾನೆ. ಹಲ್ಲೆಲೂಯಾ. ನೀನು ಕೆಟ್ಟದನ್ನು ಬಿಟ್ಟು ಯೇಸುವಿನ ಮಾರ್ಗಕ್ಕೆ ಬಾ.
ಕೆಟ್ಟ ಪಾಪಗಳನ್ನು ಬಿಟ್ಟು ಯೇಸುವಿನ ಮಾರ್ಗಕ್ಕೆ ಬಾ. ಆ ಯೇಸು ನಿನ್ನನ್ನು ಅನೇಕ ಥರದ ರೀತಿಯಲ್ಲಿ ಅದ್ಭುತಗಳನ್ನು ಮಾಡಿ ನಿನ್ನ ಕಣ್ಣೆದುರೇ ಅದ್ಭುತಗಳನ್ನು ಮಾಡುತ್ತಾನೆ. ನೀನು ಪ್ರಾರ್ಥನೆ ಮಾಡುವಾಗ ದೊಡ್ಡ ದೊಡ್ಡ ಅದ್ಭುತಗಳನ್ನು ದೇವರು ಬಂದು ನಡೆಸುತ್ತಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಯಾವ ಸ್ಥಳಕ್ಕೆ ಬಂದರೆ ಆ ಸ್ಥಳದಲ್ಲಿ ಅದ್ಭುತಗಳನ್ನು ನೋಡುತ್ತೀಯಾ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕರ್ತನಾದ ಯೇಸು ಕ್ರಿಸ್ತನು ಈ ವಿಡಿಯೋನು ಮಾಡೋದಕ್ಕಾಗಿ ತಿಳಿಸಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇದು ಯೇಸು ಕ್ರಿಸ್ತನು ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಆತನು ಹೇಗೆ ಮಾತಾಡ್ತಾನೆಂದರೆ ಯಾರೋ ವ್ಯಕ್ತಿಗಳ ಮುಖಾಂತರ ಮಾತಾಡ್ತಾನೆ, ಪ್ರವಾದಿಗಳ ಮುಖಾಂತರ ಮಾತಾಡ್ತಾನೆ, ಸೇವಕರ ಮುಖಾಂತರ ಮಾತಾಡ್ತಾನೆ, ವಿಶ್ವಾಸಿಗಳ ಮುಖಾಂತರ ಮಾತಾಡುತ್ತಾನೆ. ಪ್ರತಿಯೊಂದು ಮನುಷ್ಯನನ್ನು ದೇವರು ಉಪಯೋಗಿಸಿಕೊಳ್ಳುತ್ತಾನೆ. ಆತನಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಯೇಸುವಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಆತನು ಪರಿಶುದ್ಧನು. ಒಂದು ವ್ಯಕ್ತಿ ಇನ್ನೊಬ್ಬರನ್ನು ಕೆಡಿಸಬೇಕು, ಮಂತ್ರತಂತ್ರಗಳನ್ನು ಮಾಡಬೇಕಂದ್ರೆ ಅವನು ಎಷ್ಟೋ ರಾತ್ರಿಯೆಲ್ಲ ಕೂತುಕೊಂಡು ಕಲಿಬೇಕಾಗುತ್ತದೆ. ಅದೇ ನೀನು 1 ಗಂಟೆ ದೇವರ ವಚನಗಳನ್ನು ಓದಿ ನೋಡು. ನಿನ್ನನ್ನು ಇಟ್ಟು ಅನೇಕ ಕುಟುಂಬಗಳನ್ನು ದೇವರ ಆಶೀರ್ವಾದ ಮಾಡುತ್ತಾನೆ. ನಿನ್ನನ್ನು ಇಟ್ಟು ಅನೇಕ ಕುಟುಂಬಗಳನ್ನು ಆಶೀರ್ವಾದ ಮಾಡುತ್ತಾನೆ. ಸೈತಾನ ಬಂದು ನಿನ್ನನ್ನು ಭೂಮಿಯಿಂದ ಈ ನಿನ್ನ ಹೆಸರನ್ನು ಅಳಿಸಬಹುದು. ಹಲ್ಲೆಲೂಯಾ. ಆದರೆ ನಿನ್ನ ಹೆಸರು ಈ ಭೂಮಿಯ ಕಡೆವರೆಗೂ ಇರುವಂತೆ ಮಾಡುತ್ತಾನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಒಂದು ವೇಳೆ ಎಲ್ಲ ಪಾಪಗಳನ್ನು ಬಿಟ್ಟು ನಿನ್ನ ಹೃದಯ ಯೇಸುವಿಗೆ ನೀನು ಕೊಡುವುದಾದರೆ ನಿನ್ನ ಹೆಸರು ಈ ಭೂಮಿ ಆಕಾಶ ಅಳದಿ ಹೋಗೋದು, ಆದರೆ ನಿನ್ನ ಹೆಸರು ಉಳಿಯುವಂತೆ ಮಾಡುತ್ತಾರೆ. ನಿನ್ನ ಹೆಸರು ಉಳಿಯುವಂತೆ ದೇವರು ಮಾಡುತ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಈ ನಿನ್ನ ಹೆಸರು ಈ ಭೂಮಿಯಲ್ಲಿ ಇರುವಂತೆ ಮಾಡುತ್ತಾರೆ. ಹಲ್ಲೆಲೂಯಾ. ದೇವರು ಈ ಭೂಮಿಗೆ ಬರುವ ತನಕ ನಿನ್ನ ಕುಟುಂಬದವರು ಶಾಶ್ವತವಾಗಿ ಇರುವಂತೆ ಮಾಡುತ್ತಾರೆ. ನೀನು ಒಳ್ಳೆ ಕಾರ್ಯಗಳನ್ನು ಮಾಡುವುದಾದರೆ, ನೀನು ದೇವರ ಕರ್ತನಾದ ಯೇಸು ಕ್ರಿಸ್ತನ ಮೆಚ್ಚುವ ಕಾರ್ಯಗಳನ್ನು ಮಾಡಿ ನೋಡು. ಕರ್ತನಾದ ಯೇಸು ಕ್ರಿಸ್ತ ಇಷ್ಟಪಡುವ ಕಾರ್ಯಗಳನ್ನು ಮಾಡಿ ನೋಡು. ಆಗ ದೇವರು ನಿನ್ನನ್ನು, ನಿನ್ನ ಕುಟುಂಬವನ್ನು, ನಿನ್ನ ಸಂತತಿಯನ್ನು ಈ ಭೂಮಿ ಮೇಲೆ ಯೇಸು ಕ್ರಿಸ್ತನೊಂದು ದಿವಸ ಬರಬೇಕಾಗಿದೆ. ಆತನು ಬರುವವರೆಗೂ ನಿನ್ನ ಸಂತಾನವನ್ನು ಈ ಭೂಮಿ ಮೇಲೆ ಇರುವಂತೆ ದೇವರು ಮಾಡುತ್ತಾನೆ. ಹಲ್ಲೆಲೂಯಾ. ಇದು ನಾನು ಹೇಳುತ್ತಲ್ಲ, ಕರ್ತನಾದ ಯೇಸು ಕ್ರಿಸ್ತನು ಹೇಳುತ್ತಾ ಇದ್ದಾನೆ. ಹಲ್ಲೆಲೂಯಾ. ಕೆಟ್ಟ ಕೆಲಸ ಬಿಟ್ಟು ಬಿಡು, ಯೇಸುವಿನ ಒಳ್ಳೆ ಕಾರ್ಯಗಳಿಗೆ ಬಾ. ಯೇಸುವಿನ ನಾಮದಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡು. ಯೇಸುವಿನ ನಾಮದಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡು. ಯೇಸುವಿನ ನಾಮದಲ್ಲಿ ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡು, ವಾಕ್ಯ ಓದು. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯೇಸುವಿನ ನಾಮದಲ್ಲಿ ವಾಕ್ಯ ಓದೋದಕ್ಕಾಗಿ ಸ್ಟಾರ್ಟ್ ಮಾಡು. ಕರ್ತನಾದ ಯೇಸು ಕ್ರಿಸ್ತನು ಈ ವಾಕ್ಯ ಕೇಳುವ ನಿಮ್ಮನ್ನೇ ದೇವರು ಹೇಳ್ತಾ ಇರೋದು, ಪ್ರಾರ್ಥನೆ ಮಾಡಿರಿ. ಇದುವರೆಗೂ ಮಾಡಲಿಲ್ಲ ಅಂದರೆ ಇನ್ನು ಮೇಲೆ ಪ್ರಾರ್ಥನೆ ಮಾಡಿರಿ, ವಾಕ್ಯ ಓದಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ನಿಮ್ಮನ್ನು ಮಾತ್ರವಲ್ಲ, ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ಮಕ್ಕಳು, ಮೊಮ್ಮಕ್ಕಳು ಎಲ್ಲರನ್ನು ದೇವರು ಆಶೀರ್ವಾದ ಮಾಡುತ್ತಾರೆ. ಭಯಪಡಬೇಡಿರಿ. ಕರ್ತನಾದ ಯೇಸು ಕ್ರಿಸ್ತನು ಈ ಭೂಮಿಗೆ ಬಂದಿರೋದು ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದನು ಎಂದು ಹೇಳಿದನು. ವಾಕ್ಯದಲ್ಲಿ ಹೇಳುತ್ತಾ ಇದೆ. ಹಲ್ಲೆಲೂಯಾ. ನಾನು ಕೆಟ್ಟವನು, ನಾನು ಹೇಗೆ ಕರ್ತನಲ್ಲಿ ಹೋಗಬೇಕೆಂದು ಯೋಚಿಸಬೇಡ. ಕರ್ತನಾದ ಯೇಸು ಕ್ರಿಸ್ತನು ನಿನ್ನನ್ನು ಪ್ರೀತಿ ಮಾಡುತ್ತಾನೆ. ಆತನು ನಿನ್ನ ಸಂಗಡ ಇರುತ್ತಾನೆ, ನಿನ್ನ ಕುಟುಂಬದಲ್ಲೇ ಇರುತ್ತಾನೆ, ನಿನ್ನ ಮಧ್ಯದಲ್ಲಿದ್ದು ಇದುವರೆಗೂ ನೀನು ಕೆಟ್ಟದೇ ಮಾಡಿರ್ಬೋದು. ಆದರೆ ನಿನ್ನ ಒಳಗೆ ಯಾವಾಗ ಯೇಸು ಬರ್ತಾರೋ ಆವಾಗ ಒಳ್ಳೆ ಕಾರ್ಯಗಳನ್ನು ನೀನು ನೋಡುತ್ತೀಯ, ನಿನ್ನ ಕುಟುಂಬದವರು ನೋಡುತ್ತಾರೆ. ಹಲ್ಲೆಲೂಯಾ. ಕೆಟ್ಟದು ಮಾಡಿ ಎಷ್ಟು ಸಂತೋಷವಾಗಿರುತ್ತೋ ಅದಕ್ಕೆ 1000 ಪಟ್ಟು ಸಂತೋಷವನ್ನು ನಜರೇತಿನ ಯೇಸು ಕ್ರಿಸ್ತನು ನಿನಗೆ ಕೊಡುತ್ತಾರೆ. ಹಲ್ಲೆಲೂಯಾ. ಯಾಕಂದರೆ ಆತನು
ಶಾಂತಿದಾಯಕನು, ಆತನು ಕೃಪೆ ಉಳ್ಳುವ ದೇವರು, ಆತನು ಕನಿಕಾರ ಉಳ್ಳುವ ದೇವರು. ಇಲ್ಲಿ ವಾಕ್ಯ ಇವತ್ತು ನನಗೆ ಹಿಂದಿಯಲ್ಲಿ ಹೀಗೆ ಹೇಳಿತು, ಹಲ್ಲೆಲೂಯಾ. ಏನಂತ ಹೇಳಿತಂದರೆ, खोए हुए भेड़ मुझे मिल गया, आओ मेरे साथ खुशियाँ बनाओ, ಮೇರೆ ಸಾಥ್ ಖುಷಿಯಾ ಬನೋ. ಬನ್ನಿ, ಕಳೆದೋಗಿರುವ ಕುರಿಯನ್ನು ಮತ್ತೆ ನನಗೆ ಸಿಕ್ಕಿದೆ, ಇವತ್ತು ನಾವು ಸಂತೋಷ ಪಡೋಣ, ಉಲ್ಲಾಸ ಪಡೋಣ. ಯಾವಾಗ ನೀನು ಯೇಸುವಿನ ಕಡೆಗೆ ತಿರುಗಿಕೊಳ್ಳುತ್ತೀಯೋ ಆವತ್ತು ನಿನಗೋಸ್ಕರ ಪರಲೋಕದಲ್ಲಿ ದೇವರ ಹಬ್ಬ ಮಾಡುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ಹೇಳ್ತಾ ಇದ್ದಾರೆ, ಕಳೆದೋಗಿರುವ ಕುರಿ ಮತ್ತೆ ಹಿಂತಿರುಗಿ ನನಗೆ ಸಿಕ್ಕಿತು, ಬನ್ನಿ ನಾವೆಲ್ಲರೂ ಸಂತೋಷವಾಗಿ ಆರಾಧನೆ ಮಾಡೋಣ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಭಯಪಡಬೇಡ, ದೇವರು ನಿನ್ನ ಜೊತೆಲಿ ಮಾತಾಡ್ತಾ ಇದ್ದಾರೆ. ನೀನು ದೇವರ ಕಡೆಗೆ ತಿರುಗೋದಾದರೆ, ದೇವರು ನಿನ್ನ ಕಡೆಗೆ ತಿರುಗಿ ನಿನಗೆ ಲೋಕದ ಜ್ಞಾನವಲ್ಲ ಪರಲೋಕದ ಜ್ಞಾನ ಯೇಸು ಕ್ರಿಸ್ತ ಕೊಡುತ್ತಾರೆ. ಆಮೇನ್, ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡು, ಸಂತೋಷವಾಗಿರು. ಹಲ್ಲೆಲೂಯಾ. ನಿನಗೆ ಎಷ್ಟು ತಿಳಿತೋ ಅಷ್ಟು ನೀನು ಯೇಸು ಕ್ರಿಸ್ತನ ವಿಷಯದಲ್ಲಿ ಇನ್ನೊಬ್ಬರಿಗೆ ಸಾರು. ಒಂದು ದಿವಸ ಕಾಲ ಬರುತ್ತದೆ, ಲಕ್ಷಾಂತರ ಜನರು ನಿಂತು ನಿನ್ನ ಸುವಾರ್ತೆ ಕೇಳುತ್ತಾರೆ, ನೀನು ಹೇಳುವ ಸುವಾರ್ತೆ ಅವ್ರು ಕೇಳುತ್ತಾರೆ. ಹಲ್ಲೆಲೂಯಾ, ಗಾಡ್ ಬ್ಲೆಸ್ ಯು. ಯಾಕಂದರೆ ನಿನ್ನಲ್ಲಿ ವಾಕ್ಯ ಇಡುವ ದೇವರು ಆತನು ಸಾಧಾರಣವಾದವನಲ್ಲ, ಆತನು ರಾಜ್ಯಾಧಿರಾಜನು. ನಿನ್ನಲ್ಲಿ ವಾಕ್ಯ ಎಂಬ ಬೀಜಗಳು ನಿನ್ನ ಹೃದಯದಲ್ಲಿ ದೇವರು ಕೊಡುತ್ತಾನೆ. ಆ ಬಾಯಿಂದ ದೇವರು ಅವರು ಆ ಬೀಜಗಳನ್ನು ನೀನು ಬಿತ್ತುವಾಗ ಅನೇಕ ಹೃದಯ ಒಡೆದೋಗಿರೋ ಹೃದಯಗಳನ್ನು ಒಂದಾಗುತ್ತವೆ. ಹಲ್ಲೆಲೂಯಾ. ಮುರಿದೋಗಿರುವ ಮನಸ್ಸುಗಳನ್ನು ಅವು ಕಟ್ಟಲ್ಪಡುತ್ತವೆ ನಿನ್ನ ಸುವಾರ್ತೆ ಮುಖಾಂತರ. ಹಲ್ಲೆಲೂಯಾ. ಈ ವಾಕ್ಯ ಕೇಳುವ ನಿನ್ನನ್ನೇ ದೇವರು ಮಾತಾಡ್ತಾ ಇರೋದು. ಹಲ್ಲೆಲೂಯಾ. ನೀನು ಒಳ್ಳೆ ಕಾರ್ಯಗಳನ್ನು ಮಾಡು. ಯೇಸು ಕ್ರಿಸ್ತನು ನೀನು ಇದುವರೆಗೂ ನೋಡದೇ ಇರುವಂಥ ಅದ್ಭುತಗಳನ್ನು ಮಾಡುತ್ತಾನೆ. ಯಾಕಂದರೆ ಯೇಸು ಅದ್ಭುತ ಸ್ವರೂಪನು, ಯೇಸು ಅದ್ಭುತ ಸ್ವರೂಪನು, ಯೇಸು ಅದ್ಭುತ ಸ್ವರೂಪನು. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿನ್ನನ್ನು ಆಶೀರ್ವಾದ ಮಾಡಲೆಂದು ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ. ಆಮೇನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್.